ಓಕೆ. ಸೊ 2 ಡೇಸ್ ಬ್ಯಾಕ್ ನಾನು ಊರಿಗೆ ಹೋಗಿದ್ದೆ. ಬರುವಾಗ ಮಲೆನಾಡಲ್ಲಿ ಮಳೆಗಾಲದಲ್ಲಿ ಏನೆಲ್ಲ ಸ್ಪೆಷಲ್ ಅದೆಲ್ಲ ತಂದಿದ್ದೀನಿ. ಬೈ ದ ವೇ ನಮ್ಮ ಊರು ತೀರ್ಥಹಳ್ಳಿ, ಮಲೆನಾಡು. ಆ್ಯಂಡ್ ಇವತ್ತು ನಾನು ತಂದಿರೋದ್ರಲ್ಲಿ ಕೆಸುವಿನ ಸೊಪ್ಪಿನ ಪಲ್ಯ ವಿತ್ ಅಮಟೆಕಾಯಿ. ಓಕೆ, ಎಲ್ಲ ಊರಿಂದನೇ ತಂದಿದ್ದು. ಅದನ್ನು ಮಾಡೋಣ ಅಂತ ಹೊರಟೆ ಆ್ಯಂಡ್ ಮಾಡಿದೆ ಕೂಡ. ಆ್ಯಂಡ್ OMG, ಇಟ್ ಹಿಟ್ ಡಿಫ್ರೆಂಟ್ ದಿಸ್ ಟೈಮ್ ಗೈಸ್. ಲೈಕ್ ದಿಸ್ ಟೈಮ್ ಅದು ಎಕ್ಸಾಕ್ಟ್ಲಿ ಅಮ್ಮ ಮಾಡಿದ ಹಾಗೆ ಟೇಸ್ಟ್ ಬಂತು. ಆ್ಯಂಡ್ ಐ ವಾಸ್ ಥಿಂಕಿಂಗ್, ವೆಯ್ಟ್, ನಾನು ಯಾವಾಗ ಇಷ್ಟೊಂದು ಚೆನ್ನಾಗಿ ಮಾಡೋದು ಕಲಿತೆ ಈ ಡಿಶ್ನ ಅಂತ ಅನಿಸ್ಬಿಡ್ತು. ಬಿಕಾಸ್ ಹಿಯರ್ಸ್ ದ ಥಿಂಗ್, ನೋಬಡಿ ಟೆಲ್ಸ್ ಯು. ಓಕೆ, ಫಸ್ಟ್ ಟೈಮ್ ನಾನು ಇದೇ ಡಿಶ್ ಮಾಡಿದಾಗ ಕೆಟ್ಟದಾಗಿತ್ತು, ನಿಜ ಹೇಳ್ತೀನಿ. ಅಮಟೆಕಾಯಿ ತರೋದು ತಂದೆ ನನಗೆ ಎಷ್ಟು ಹಾಕಬೇಕು ಅಂತ ಗೊತ್ತಿರಲಿಲ್ಲ, ಚೆನ್ನಾಗಿ ಹಾಕಿಬಿಟ್ಟೆ. ಫುಲ್ ಹುಳಿ ಆಗಿತ್ತು, ಸಾಲ್ಟ್ ಸರಿಯಾಗಿರಲಿಲ್ಲ. ಆ್ಯಂಡ್ ಸೊಪ್ಪು ಕೂಡ ನೀಟಾಗಿ ಬೆಂದಿರಲಿಲ್ಲ. ಕೆಸುವಿನ ಸೊಪ್ಪು ನೀಟಾಗಿ ಬೆಂದಿಲ್ಲ ಅಂದರೆ ತಿನ್ನೋಕ್ಕೆ ಆಗಲ್ಲ, ನಿಮಗೂ ಗೊತ್ತು. ನೀಟಾಗಿ ಬೆಂದಿರಲಿಲ್ಲ, ತುಂಬ ಕೆಟ್ಟದಾಗಿತ್ತು. ತುಂಬ ಸರಿ ಟ್ರೈ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ನಾನು ಅಮ್ಮಂಗೆ ಕಾಲ್ ಮಾಡಿಬಿಟ್ಟು ಚೆನ್ನಾಗಾಗಿಲ್ಲ, ಹೆಂಗೆ ಮಾಡೋದು ನಂಗೆ ಬರಲ್ಲ, ಬರೀ ಇದೆ ಎಲ್ಲ ಹೇಳ್ತಾ ಇದ್ದೆ. ಆ್ಯಂಡ್ ಅಮ್ಮ ಸಿಂಪಲಾಗಿ ಆನ್ಸರ್ ಕೊಟ್ಟರು, ಲೈಕ್, ನೀನು ಒಂದೇ ಸಲ ಮಾಡಿದ್ದು, ನಾನು 1000 ಸರಿ ಮಾಡಿದ್ದೀನಿ ಇದನ್ನು, ಹಾಗಾಗಿ ನಂಗೆ ಚೆನ್ನಾಗಿ ಬರುತ್ತೆ, ನೀನು ಇನ್ನೊಂದು ಸರಿ ಟ್ರೈ ಮಾಡು, ಚೆನ್ನಾಗಿ ಬರುತ್ತೆ ಅಂತ. That hit me so hard. I used to think some people naturally cook ಚೆನ್ನಾಗಿ ಮಾಡ್ತಾರೆ ಅಂತ, ನ್ಯಾಚುರಲಿ ಟ್ಯಾಲೆಂಟೆಡ್ ಅಂತ, ಅಂದರೆ ಜೀನ್ಸಲ್ಲೇ ಬಂದಿರುತ್ತೆ ಅಂತ ನಾನು ಬಿಲೀವ್ ಮಾಡ್ತಿದ್ದೆ. ಟ್ಯಾಲೆಂಟ್ ಒಂದೇ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ದೆ. ಐ ಜೆನ್ಯೂನ್ಲಿ ಬಿಲೀವ್ ಟ್ಯಾಲೆಂಟ್ ವಾಸ್ ದ ಹೋಲ್ ಗೇಮ್, ಬಟ್ ಇಟ್ಸ್ ನಾಟ್. ಇಟ್ ವಾಸ್ ನೆವರ್ ಅಬೌಟ್ ಟ್ಯಾಲೆಂಟ್. ಪಾಯಿಂಟ್ ಏನಂದರೆ ಶೋಯಿಂಗ್ ಅಪ್ ಅಗೇನ್ ಆ್ಯಂಡ್ ಅಗೇನ್. ದಟ್ಸ್ ದ ಪಾಯಿಂಟ್. ಲೈಕ್ ಫಸ್ಟ್ 10 ಟೈಮ್ಸ್ ಕೆಟ್ಟದಾಗಾಯ್ತಾ, ಸೊಪ್ಪು ಕುಕ್ ಚೆನ್ನಾಗಾಗಿಲ್ವಾ, ಸಾಲ್ಟ್ ಚೆನ್ನಾಗಾಗಿಲ್ವಾ, ಹುಳಿ ಆಯ್ತಾ, ಏನಾದರೂ ಆಗಲಿ, ಯು ಜಸ್ಟ್ ಕೀಪ್ ಟ್ರೈಯಿಂಗ್. ಓಕೆ, ಕನ್ಸಿಸ್ಟೆನ್ಸಿ ಬೀಟ್ಸ್ ಟ್ಯಾಲೆಂಟ್. ಎವ್ರಿ ಸಿಂಗಲ್ ಟೈಮ್ ಕನ್ಸಿಸ್ಟೆನ್ಸಿ ಬೀಟ್ಸ್ ಟ್ಯಾಲೆಂಟ್. ಟ್ಯಾಲೆಂಟ್ ಇಂಪಾರ್ಟೆಂಟ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇಂಪಾರ್ಟೆಂಟೇ. ಆದರೆ ಟ್ಯಾಲೆಂಟ್ ಮತ್ತು ಕನ್ಸಿಸ್ಟೆನ್ಸಿ ಎರಡು ಜೊತೆಗಿಲ್ಲ ಅಂದರೆ ಇಟ್ಸ್ ಜಸ್ಟ್ ಸಿಟ್ಸ್ ದೇರ್, ಡಸಂಟ್ ಗೋ ಎನಿವೇರ್. ಓಕೆ, ಐ ಥಿಂಕ್ ಅಬೌಟ್ ದಿಸ್ ವಿತ್ ಎವ್ರಿಥಿಂಗ್ ನೌ. ಓಕೆ, ಜಸ್ಟ್ ಕುಕಿಂಗ್ ಮಾತ್ರ ಅಲ್ಲ, ವರ್ಕ್ ಆಗಲಿ, ಹ್ಯಾಬಿಟ್ಸ್ ಆಗಲಿ, ಈವನ್ ಹೌ ಐ ಶೋ ಅಪ್ ಫಾರ್ ಪೀಪಲ್ ಐ ಲವ್. ಯು ಡೋಂಟ್ ನೀಡ್ ಟು ಬಿ ದ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಇನ್ ದ ರೂಮ್. You just need to be the one who keeps coming back ಅಷ್ಟೇ. ನನಗೆ ಅನ್ಸೋದು ಅಷ್ಟೇ. ಸೊ ಇವತ್ತು ನಾನು ಇದೇ ಪಲ್ಯ ಇಷ್ಟು ದಿನದಿಂದ ಮಾಡಿದ್ರು ಚೆನ್ನಾಗಾಗಿಲ್ಲ, ಆ್ಯಂಡ್ ಇವತ್ತು ಸರಿಯಾಗಿ ತುಂಬ ಟೇಸ್ಟಾಗಿ ಚೆನ್ನಾಗಿ ಬಂತು. ದಟ್ ವಾಸಂಟ್ ಲಕ್. ಓಕೆ, ದಟ್ ವಾಸ್ ಎವ್ರಿ ಫೇಲ್ಡ್ ಅಟೆಂಪ್ಟ್ ಬಿಫೋರ್ ಇಟ್ ಕ್ವೈಟ್ಲಿ ಆ್ಯಡಿಂಗ್ ಅಪ್. ದಾಟ್ಸ್ ಇಟ್. ಓಕೆ, ಸೊ ಇಫ್ ಯು ಆರ್ ಔಟ್ ದೇರ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ ಆ್ಯಂಡ್ ಇಟ್ಸ್ ನಾಟ್ ವರ್ಕಿಂಗ್ ಎಟ್, please don't stop. You're not behind, you're just early in the process. That's it. ಸೊ ದಟ್ಸ್ ಇಟ್, ದಟ್ಸ್ ದ ಸ್ಟೋರಿ. ಇಷ್ಟೇ ಸ್ಟೋರಿ. ಇವಾಗ ನಾನು ಹೋಗಂತೂ ಊಟ ಮಾಡಬೇಕು, ಹಸಿವಾಗ್ತಿದೆ. ಬಾಯ್ ಬಾಯ್, ಸಿ ಯು ಅಗೇನ್.